11,000 ಕೋಟಿ ಸಾಲಗಳು ಮನ್ನಾ ಆಗಿದ್ದು ಯಾರ ಸರ್ಕಾರದ ಅವಧಿಯಲ್ಲಿ? ಯಾರು ನೋಡ್ಕೊತಾ ಇದ್ರು? ಯಾರ ಆಡಳಿತದಲ್ಲಿದ್ರು? ತೋರ್ಸು. ಅಂಕಿಅಂಶಗಳು ಕೊಟ್ಟು ಅಂಕಿಅಂಶಗಳಿಂದ ಯಾವುದು ಮಾತಾಡ್ತಾ ಇಲ್ಲ. ಅಂಕಿಅಂಶಗಳು ನಿಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳನ್ನ ಹೇಳ್ತಿದ್ದೀನಿ ನಾನು, ಬೇರೆಯವ್ರ ಅಂಕಿಅಂಶ ಹೇಳ್ತಾ ಇಲ್ಲ. ನಾನು ಮತ್ತೆ ನಿಮ್ಮ ಕೇಂದ್ರ ಸಚಿವರಲ್ಲಿ ನಿಮ್ಮ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರೆ ಅಲ್ಲಿ ಮಾತಾಡ್ತಾರೆ. ಫೈನಾನ್ಸ್ ಮಿನಿಸ್ಟರ್ ಅಲ್ಲೆಲ್ಲ ಎಂಪಿಗಳು ಮಾತಾಡ್ತಾರೆ. ಇಲ್ಲಿರೋದನ್ನ ಮಾತಾಡಪ್ಪ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಗಾಡಿಯಲ್ಲಿ ಗುಂಡು ಹೊಡೆದಾಗ ಹೇಳ್ಬಾರ್ದು. ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಈಗ ಗಾಳಿಯಲ್ಲಿ ಗುಂಡು ಹಿಡಿದೆ ಅಂತ ಹೇಳ್ತೀರಿ, ನಾನು ಹೇಳಲೇಬೇಕಾಗುತ್ತೆ. 2014-15 ಇಸ್ವಿಯಲ್ಲಿ 58,000 ಕೋಟಿ ರೂಪಾಯಿ ಸಾಲ ಮನ್ನಾ ಆಗಿದೆ. 2015-16 ಇಸ್ವಿಯಲ್ಲಿ 70,000 ಕೋಟಿ ಸಾಲ ಮನ್ನಾ ಆಗಿದೆ. 2016-17 ಇಸ್ವಿಯಲ್ಲಿ 1,08,000 ಕೋಟಿ ಸಾಲ ಮನ್ನಾ ಆಗಿದೆ. 2017-18ರಲ್ಲಿ 1,60,000 ಕೋಟಿ, 18-19ರಲ್ಲಿ 2,35,844 ಕೋಟಿ ಸಾಲಗಳನ್ನ ಬ್ಯಾಂಕ್ಗಳ ಕಡೆಯಿಂದ ಮನ್ನಾ ಮಾಡಿಸವ್ರೆ. ಅದನ್ನೇ ಹೇಳೋಣ. ಇವತ್ತು ಇವೆಲ್ಲ ಮನ್ನಾ ಆಗ್ಬೇಕಂತಂದ್ರೆ ಸಭಾಧ್ಯಕ್ಷರೇ, ಈ ಸಾಲಗಳು ಮನ್ನಾ ಆದಂತ ಸಂದರ್ಭದಲ್ಲಿ ಕಾಸು ಯಾರು ಕಳ್ಕೊಳ್ಳುವಂಥದ್ದು? ರಾಜ್ಯ ಸರ್ಕಾರನೂ ಕಾಸು ಕಳ್ಕೊಳ್ಳಲ್ಲ, ಕೇಂದ್ರ ಸರ್ಕಾರನೂ ಕಾಸು ಕೊಂಡ್ಕೊಳ್ಳಲ್ಲ. ಇಷ್ಟೆಲ್ಲ ಸಾಲಗಳು ಮನ್ನಾ ಮಾಡಿವೆಲ್ಲ ಬ್ಯಾಂಕ್ಗಳು. ಇಷ್ಟೆಲ್ಲ ಸಾಲಗಳು ಮನ್ನಾ ಮಾಡಿದಾಗ ಯಾವ ಬ್ಯಾಂಕು ಕೂಡ ಲಾಸ್ ಅಲ್ಲಿ ಹೋಗಿಲ್ಲ. ಈ ಎಲ್ಲ ಹೊರೆನ, ಈ ಸಾಲ ಮನ್ನಾದ ಹೊರೆನ ಯಾರು ಹೊರಬೇಕು ಅಂತಂದ್ರೆ ಸಾರ್ವಜನಿಕರು, ನಾವು ನೀವು ಹೊರಬೇಕು. ಜನ್ಧನ್ ಅಕೌಂಟ್ ಹಾಕೊಟ್ಟಿರ್ತಕ್ಕಂಥ ಬಡವನು ಹೊರಬೇಕು. ಊರಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರು, ನೌಕರರು, ಅವರು ಏನಿವತ್ತು ಸಾಲ ತಗೋತಾರಲ್ಲ ಅವ್ರ ಮೇಲೆ ಹಾಕಂತ ಬಡ್ಡಿ ಪರ್ಸೆಂಟ್ಗಳು ಜಾಸ್ತಿ ಮಾಡಿ, ATM ಅಲ್ಲಿ ವಿಡ್ರಾ ಮಾಡಿದ್ರೆ ಸರ್ಚಾರ್ಜ್ಗಳು ಹಾಕಿ, ಬ್ಯಾಂಕ್ ಡಿಪಾಸಿಟ್ ಮಿನಿಮಮ್ ಇಲ್ಲದೆ ಇದ್ರೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕಿ, ಈ ರೀತಿಯಾಗಿ ಬಡವರಿಂದ ಕಾಸನ್ನ ಕಿತ್ಕೊಂಡು ಸಾಹುಕಾರರಿಗೆ ಇವತ್ತು ಸಾಲ ಮನ್ನಾ ಮಾಡಂತ ಒಂದು ಕೆಲಸ ಇವತ್ತು ನಡೀತಾ ಇದೆ. ಸಭಾಧ್ಯಕ್ಷರೇ, ಇವತ್ತು ಸತೀಶ್ ಅಣ್ಣವರು ನನಗೂ ಕೂಡ ಆತ್ಮೀಯರು. ಕೇಳಿದ್ರು ಎಲ್ಲೋಯ್ತಪ್ಪ ಈ ಕಾಸು ಅಂತೇಳಿ. ಈ ಕಾಸು ಎಲ್ಲೋಯ್ತು ಅಂತ ಹೇಳಿದ್ರೆ 16 ಲಕ್ಷ ಕೋಟಿ ಇವತ್ತು ಮಾಯ ಆಗಿರ್ತಕ್ಕಂಥದ್ದು ಬಂಡವಾಳಶಾಹಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಒಂದು ಉದಾಹರಣೆ ಕೊಡ್ತೀನಿ, ಇದೇ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ದಿ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ exposed how public banks were made to accept rupees 16,000 crores from 10 financially stressed companies after they were taken over by Adani against their claim of 62,000 crores.